ನೀವೊಬ್ಬ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಆಗಿ ಫೋಟೋ ಶೂಟ್ ಮಾಡತ್ತೀರಿ, ಬಟ್ ಕರೆಕ್ಟ್ ಶೂಟ್ ಮಾಡತ್ತೀರಿ ಅನ್ನೋ ಶ್ಯೂರಿಟಿ ನಿಮ್ಗೆ ಐತಿ? ಸೋಷಿಯಲ್ ಮೀಡಿಯಾದಾಗ ತೋರಿಸು ಎಲ್ಲ ರೂಲ್ಸ್ನು ಕರೆಕ್ಟ್ ಇರೋಂಗಿಲ್ಲ. ಇನ್ಫ್ಯಾಕ್ಟ್ ಒಂದಿಷ್ಟು ಗೋಲ್ಡನ್ ರೂಲ್ಸ್ ಅಂತ ಹೇಳಿ ಒಂದಿಷ್ಟು ಏನೋ ಮಿತ್ಸನ್ನು ಫಾಲೋ ಮಾಡೋಕ್ಕೆ ಹೋಗಿ ನಮ್ಮ ಫೋಟೋಸನ್ನು ನಾವೇ ಡೆಸ್ಟ್ರಾಯ್ ಮಾಡ್ಕೊಂಡ್ಬಿಡ್ತೀವಿ. ಇವತ್ತು ಅಂಥ ಒಂದಿಷ್ಟು ಫೋಟೋಗ್ರಫಿ ಮಿತ್ಸನ್ನು ಎಕ್ಸ್ಪೋಸ್ ಮಾಡೋಣ ಅಂತ ಬರ್ರಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ರೀ, ನಮ್ಮೊಂದಿಗೆ ನಾನು ನಿಮ್ಮ ಆರ್ಯ ಗೌಡ. ಸೊ ಇವತ್ತಿಂದ ಫಸ್ಟ್ ಮಿತ್ ನೋಡೋಣಂತ. ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸು ಯಾವಾಗಲೂ ಮ್ಯಾನ್ಯಲ್ ಮೋಡ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಫೋಟೋಗ್ರಾಫರ್ಸ್ ಮ್ಯಾನ್ಯಲ್ ಮೋಡೇ ಯೂಸ್ ಮಾಡ್ತಾರೆ, ಬಟ್ ಸಮ್ಟೈಮ್ಸ್ ಆಟೋ ಮೋಡ್ನು ಯೂಸ್ ಮಾಡ್ತಾರೆ. ಮ್ಯಾನ್ಯಲ್ ಮೋಡ್ ಅನ್ನೋದು ಜಸ್ಟ್ ಟೂಲ್ ರೀ, ಬಟ್ ಸಿಚುವೇಶನಿಗೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಸಮ್ಟೈಮ್ಸ್ ಲೈಟ್ ಎಲ್ಲ ಹೆಂಗೆ ಚೇಂಜ್ ಆಗಿರ್ತೈತಲ್ಲ ಅದ್ರ ತಕ್ಕಂಗೆ ನಾವು ಪಟ್ ಅಂತ ಚೇಂಜ್ ಮಾಡ್ತಿರ್ಬೇಕು. ಬಟ್ ಅನ್ಪ್ರಿಡಿಕ್ಟ್ ಸಿಚುವೇಶನ್ಸ್ ಇರ್ತಾವೆ. ಈಗ ಎಕ್ಸಾಂಪಲ್ ವೆಡ್ಡಿಂಗ್ ಒಳಗಡೆ ಕಂಟಿನ್ಯೂಸ್ ಲೈಟ್ ಚೇಂಜ್ ಆಗ್ತಿರ್ತೈತಿ. ಈಗ ಬ್ರೈಡ್ ಆ್ಯಂಡ್ ಗ್ರೂಮ್ ಸ್ಟೇಜ್ ಮೇಲೆ ಇರ್ತಾರೆ, ಅವ್ರ ಪೇರೆಂಟ್ಸ್ ಕೆಳಗಡೆ ಕೂತ್ಕೊಂಡಿರ್ತಾರೆ ಅಂತ ಅನ್ಕೋತೀರಿ. ಸೊ ಅಂಥ ಟೈಮ್ದಾಗ ಅವ್ರು ನೋಡಿ ಎಮೋಷನ್ಸ್ ಎಲ್ಲ ಹೊರಗೆ ಬರ್ತಿರ್ತಾವೆ. ಅವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗ್ತಿರ್ತಾವೆ. ಸೊ ನಾ ಪ್ರೊಫೆಷ್ನಲ್ ಅದೀನಿ ಅನ್ನೋ ಈಗೋ ಒಳಗೆ ನಾ ಮ್ಯಾನ್ಯಲ್ದಾಗ ಶೂಟ್ ಮಾಡ್ತೀನಿ ಅಂತ ಹೇಳಿ ನಾವು ಮ್ಯಾನ್ಯಲ್ ಮೋಡ್ ಚೇಂಜ್ ಮಾಡುವಷ್ಟರೊಳಗಡೆ, ಬಿಕಾಸ್ ಸ್ಟೇಜ್ ಮೇಲೆ 3 ಲೈಟ್ ಇರುತ್ತೆ, ಕೆಳಗಡೆ ಕಡಿಮೆ ಲೈಟ್ ಇರುತ್ತೆ, ನಾವು ಪಟ್ನ ಲೈಟ್ ಚೇಂಜ್ ಮಾಡ್ತೀನಿ ಅನ್ನೋ ಈಗೊಳಗೆ ನಾ ಏನೋ ಇದ್ದಪ್ಪ ಅಂತಂದ್ರೆ ಸಮ್ಟೈಮ್ಸ್ ಆ ಮೂಮೆಂಟ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮ್ದಾಗ ನಾವು ಆಟೋ ಮೋಡಿಗಾಗಲಿ ಇಲ್ಲ ಅಪರ್ಚರ್ ಮೋಡ್ ಆಗಲಿ ಹಿಂಗೇನಾದರೂ ಸಮ್ ಸೆಟ್ಟಿಂಗ್ಸ್ ಅಪಾರ್ಟ್ ಫ್ರಮ್ ಮ್ಯಾನ್ಯಲ್ ಮೋಡಿಂದ ಬೇರೆ ಮೋಡಿಗೆ ಸ್ವಿಚ್ ಆದಾಗ ನಮ್ಗೆ ಕ್ವಿಕ್ ಅಂತ ಆ ಮೂಮೆಂಟ್ ಸಿಗುತ್ತೆ. ಆಗ ಆ ಪ್ರೀಷಿಯಸ್ ಮೂಮೆಂಟ್ನು ಮಿಸ್ ಆಗಂಗಿಲ್ಲ. ಸೊ ಅದಕ್ಕೆ ನೆನ್ಪಿಟ್ಕೋರಿ, ಮ್ಯಾನ್ಯಲ್ ಮೋಡ್ ಈಸ್ ಜಸ್ಟ್ ಅ ಟೂಲ್, ಇಟ್ಸ್ ನಾಟ್ ಸ್ಟೇಟಸ್ ಆಫ್ ಸಿಂಬಾಲ್. ಆ್ಯಂಡ್ ನಾನು ರೀಸೆಂಟಾಗಿ ಮ್ಯಾನ್ಯಲ್ ಮೋಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಇನ್ನು ಯಾರು ಅದನ್ನು ನೋಡಿಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡಿರಿ. ಇನ್ನು ನೆಕ್ಸ್ಟ್ ಮಿತ್ 2 ನೋಡೋಣಂತ. 3 ಮೆಗಾಪಿಕ್ಸೆಲ್ ಬೆಟ್ರಿ ಫೋಟೋ. ಈಗ ಕ್ಯಾಮ್ರಾ ಬಾಕ್ಸಸ್ ಮೇಲೆ ಇಲ್ಲ ಫೋನ್ ಬಾಕ್ಸಸ್ ಮೇಲೆಲ್ಲ ನೋಡಿರ್ತೀವಿ 50 MP, 60 MP, 100 MP, ಈವನ್ ಫೋನ್ ಮೇಲೆ 200 MP ಅಂತೆಲ್ಲ ಇರುತ್ತೆ. ಮೆಗಾಪಿಕ್ಸಲಿಂದ ಜಸ್ಟ್ ಮೆಗಾ ಪಿಕ್ಸಲ್ಸ್ ಆ್ಯಡ್ ಆಗುತ್ತೆ ಹೊರತು ನಮಗೆ ಚಲೋ ಫೋಟೋಸ್ ಸಿಗ್ತಾವಂತಲ್ರಿ. ಚಲೋ ಫೋಟೋಸ್ ಎಲ್ಲ ಡಿಪೆಂಡ್ ಆಗಿರೋದು ಬೆಟ್ರ್ ಸೆನ್ಸರ್, ಆಮೇಲೆ ಲೈಟಿಂಗ್ ಕ್ವಾಲಿಟಿ, ಡೈನಾಮಿಕ್ ರೇಂಜ್, ಆ್ಯಂಡ್ ಅಲ್ಟಿಮೇಟ್ಲಿ ಡಿಪೆಂಡ್ ಆಗಿರೋದು ನಮ್ಮ ಸ್ಕಿಲ್ ಸೆಟ್ ಮೇಲೆ. ನಾವು ಹೆಂಗೆ ಲೈಟ್ನ ಮಾಡಿಫೈ ಮಾಡ್ಕೋತೀವಿ, ಲೈಟ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋತೀವಿ, ಯಾವ ಥರ ಸಿಚುವೇಶನ್ಸ್ ಒಳಗೆ ಯಾವ ಥರ ಶೂಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ನಂಬರ್ಸನ್ನು ನೋಡಿ ಮನಿ ಹಾಕಕ್ಕೆ ಹೋಗಬೇಡ್ರಿ. ನಿಮ್ಮ ಸ್ಕಿಲ್ ಸೆಟ್ಸ್ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ಇನ್ನು ಮಿತ್ ನಂಬರ್ 3 ನೋಡೋಣಂತ. ನೆವರ್ ಇನ್ಕ್ರೀಸ್ ISO. ಇದ್ರ ಬಗ್ಗೆ ಅಂತೂ ಸಿಕ್ಕಾಬಿಟ್ಟು ಮಾತಾಡಿನಿ ನಾನು ಆಲ್ರೆಡಿ. ಸಮ್ಟೈಮ್ಸ್ ಫಸ್ಟ್ ವೀಡಿಯೋದಾಗ ನಾನು ISOನ ಜಾಸ್ತಿ ಮಾಡಬೇಡ್ರಿ ಅಂತ ಹೇಳಿದ್ದೆ, ಆಮೇಲೆ ಸೆಕೆಂಡ್ ವೀಡಿಯೋದಾಗ ISOನ ಕಡಿಮೆ ಇಟ್ಕೊಂಡು ಶೂಟ್ ಮಾಡಿರಿ ಅಂತಂದೆ. ಬಟ್ ಈಗ ಹೊಳ್ಳಿ ಹೇಳತ್ತೀನಿ, ISOನ ಜಾಸ್ತಿನೂ ಇಟ್ಕೋಬೇಡ್ರಿ ಕಡಿಮೆನೂ ಇಟ್ಕೋಬೇಡ್ರಿ ಅಂತಲ್ಲ, ಸಿಚುವೇಶನ್ ತಕ್ಕಂಗೆ ISOನ ಮೇಂಟೈನ್ ಮಾಡಬೇಕು. ಬಟ್ ಸ್ಟಿಕ್ ಆನ್ ಟು ರೂಲ್ಸ್. ನಾವು ISOನ ಇನ್ಕ್ರೀಸ್ ಮಾಡಲೇಬಾರ್ದಂತ ನಿಂತ್ಕೊಂಡು ಕುಂತ್ರೆ ನಮಗೂ ಒಂದಿಷ್ಟು ಸಿಚುವೇಶನ್ಸ್ ಒಳಗಡೆ ಫೋಟೋಸ್ ಮಿಸ್ ಆಗ್ತವೆ. ಯೂಶ್ವಲಿ ಮೇನ್ ಕನ್ಸರ್ನ್ ಏನಪ್ಪ ಅಂತಂದರೆ ISO ಜಾಸ್ತಿ ಮಾಡಿದ್ರೆ ನಾಯ್ಸ್ ಬರುತ್ತೆ ಅಂಥೇಳಿ. ಬಟ್ ಮಾಡರ್ನ್ ಕ್ಯಾಮ್ರಾಸ್ ISOನ ಭಾರಿ ಚಂದ ಮೇಂಟೈನ್ ಮಾಡ್ತಾವೆ, ನಾಯ್ಸ್ ಬರ್ಲಾರ್ದಂಗೆ ವೆರಿ ಶಾರ್ಪ್ ಇಮೇಜಸ್ನು ಕೊಡ್ತಾವೆ. ಕಾಮನ್ ಆಗಿ ಥಿಂಕ್ ಮಾಡೋದು ಏನಪ್ಪ ಅಂತಂದ್ರೆ ISOನ ಇನ್ಕ್ರೀಸ್ ಮಾಡಿದ್ರೆ ಜಾಸ್ತಿ ನಾಯ್ಸ್ ಬರುತ್ತೆ, ಫೋಟೋ ಚಂದ ಕಾಣಂಗಿಲ್ಲ ಅಂಥೇಳಿ. ಸೊ ಅವಾಗ ನಾವೇನು ಮಾಡ್ತೀವಿ, ISOನ ಕಡಿಮೆ ಇಟ್ಕೊಂಡು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಮ್ಟೈಮ್ಸ್ ಅದು ಪೂರಾ ಅಂಡೋರ್ ಎಕ್ಸ್ಪೋಸ್ ಆಗಿ ಫೋಟೋನ ವರ್ಸ್ಟ್ ಆಗಿಬಿಡುತ್ತೆ. ಲಿಸನ್ ಕೇರ್ಫುಲಿ. ಸ್ವಲ್ಪ ಫೋಟೋ ಒಳಗಡೆ ನಾಯ್ಸ್ ಇದ್ರೂ ನಡೀತದೆ, ಬಟ್ ಬ್ಲರಿ ಫೋಟೋ, ಅಂಡರ್ ಎಕ್ಸ್ಪೋಸ್ ಫೋಟೋ, ಪೂರ್ತಿ ಡಾರ್ಕ್ ಫೋಟೋ ಇತ್ತಪ್ಪ ಅಂತಂದ್ರೆ ತೊಗೊಂಡು ಏನು ಮಾಡೋದು, ಅದನ್ನು ಸ್ವಲ್ಪ ನಾಯ್ಸ್ ಅದ್ರ ಜೊತೆ ವಿತ್ ಶಾರ್ಪ್ನೆಸ್ ಇತ್ತಪ್ಪ ಅಂತಂದ್ರೆ ನಮ್ಗೆ ಚಲೋ ಫೋಟೋಸ್ನ ಸಿಗುತ್ತೆ. ಇನ್ಫ್ಯಾಕ್ಟ್ ಈಗಿನ ಟ್ರೆಂಡ್ ಪ್ರಕಾರ ಫೋಟೋಸ್ ಒಳಗಡೆ ಸ್ವಲ್ಪ ನಾಯ್ಸ್ ಇದ್ದರೆ ಪ್ರೀಮಿಯಮ್ ಲುಕ್ ಕೊಡುತ್ತೆ. ಆ್ಯಂಡ್ ಈಗಿನ ಕ್ಯಾಮ್ರಾಸ್ ಅಂತೂ ಪೂರ್ತಿ ಲೋ ಲೈಟ್ ಕಂಡೀಷನ್ ಒಳಗೆ ಭಾರಿ ಚಂದ ಪರ್ಫಾರ್ಮೆನ್ಸ್ ಮಾಡ್ತಾವೆ. ಸೊ ಅದ್ರ ಸಲುವಾಗಿ ಈ ನೆವರ್ ಇನ್ಕ್ರೀಸ್ ISO ಮಿತ್ತನ್ನು ತೆಗೆದಾಕ್ರಿ. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತಲ್ಲ ಹಂಗೆ ಶೂಟ್ ಮಾಡ್ಕೋರಿ. ಹಂಗಂತೇಳಿ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಬೇಡ್ರಿ, ಒಂದು ರೇಂಜ್ ಇರಲಿ ತಲೆಯೊಳಗಡೆ. ಇನ್ನು ಮಿತ್ ನಂಬರ್ 4 ನೋಡೋಣಂತ. ರೂಲ್ ಆಫ್ ಥರ್ಡ್. ಆಲ್ಮೋಸ್ಟ್ ನಾವು ಯಾವುದೋ ಫೋಟೋಗ್ರಾಫರಿಗೆ ಕೇಳಿದ್ರೂ ರೂಲ್ ಆಫ್ ಥರ್ಡ್ ಒಳಗೆ ಶೂಟ್ ಮಾಡಬೇಕು, ರೂಲ್ ಆಫ್ ಥರ್ಡ್ ಒಳಗೆ ಶೂಟ್ ಮಾಡ್ಬೇಕಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ರೂಲ್ ಸರಿ, ರೂಲ್ ಆಫ್ ಥರ್ಡ್ ಒಳಗಡೆನೇ ಶೂಟ್ ಮಾಡಬೇಕು ಅನ್ನೋದು ರೂಲ್ಸ್. ಬಟ್ ಆಲ್ವೇಸ್ ರೂಲ್ ಆಫ್ ಥರ್ಡ್ ಬೋರಿಂಗ್ ಅನ್ಸುತ್ತೆ. ನಮ್ಮ ಫೋಟೋ ಒಂಥರ ಪ್ರಿಡಿಕ್ಟೇಬಲ್ ಅಂತ ಅನ್ಸಿಬಿಡುತ್ತೆ. ಈಗ ನೋಡಿರಿ, ನಾನು ನಿಂತಿದ್ದು ಸೆಂಟ್ರ್ ನಿಂತೇನೆ. ಈಗ ಈ ಟೈಪ್ ನಿಂದ್ರದೇನು, ಈ ಟೈಪ್ ನಿಂದ್ರದೇನು, ಇವೆಲ್ಲ ಒಂಥರ ರೂಲ್ಸ್ ಪ್ರಕಾರನ. ಬಟ್
ಸಮಟೈಮ್ಸ್ ರೂಲ್ ಆಫ್ ಥರ್ಡ್ ಚಲೋ ಅನ್ಸುತ್ತೆ, ಸಮಟೈಮ್ಸ್ ಸೆಂಟ್ರ್ ಫೋಟೋ ಚಲೋ ಅನ್ಸುತ್ತೆ, ಸಮಟೈಮ್ಸ್ ನೆಗೆಟಿವ್ ಸ್ಪೇಸ್ ಚಲೋ ಅನ್ಸುತ್ತೆ, ಇನ್ನೂ ಒಂದಿಷ್ಟು ಲೀಡಿಂಗ್ ಲೈನು, ಈ ಥರ ಸಾಕಷ್ಟು ರೂಲ್ಸ್ ಇದಾವೆ. ಈ ರೂಲ್ಸ್ ಬಗ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ಮಾಡ್ತೀನಿ. ಸೊ ಇವೆಲ್ಲ ರೂಲ್ಸು ನಮ್ಗೆ ಹೆಂಗೆ ನಾವು ಸಿಚುವೇಶನ್ ಹೆಂಗೆ ಪ್ರಿಡಿಕ್ಟ್ ಇರುತ್ತಲ್ಲ ಆ ಥರ ನಾವು ಚೇಂಜ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಆಲ್ವೇಸ್ ನಾವು ರೂಲ್ ಆಫ್ ಥರ್ಡ್ ಈ ಕಡೆನೇ, ರೂಲ್ ಆಫ್ ಥರ್ಡ್ ಈ ಕಡೆನ ಇಷ್ಟೇ ಹಿಡ್ಕೊಂಡು ಕುಂತ್ರೆ ಸಮ್ಟೈಮ್ಸ್ ನಾವು ಒಂದಿಷ್ಟು ಸ್ಟೋರೀಸಿಗೆ ನಾವು ಫೋರ್ಸೆಬಲಿ ತುರುಗ್ದಂಗೆ ಅನ್ಸ್ಬಿಡುತ್ತೆ. ಅಂಥ ಟೈಮ್ದಾಗ ನಮ್ಮ ಔಟ್ಪುಟ್ ಇನ್ನೂ ಚಲೋ ಕಾಣಿಸ್ತಿರಂಗಿಲ್ಲ. ಅದ್ರ ಸಲುವಾಗಿ ಈ ರೂಲ್ ಆಫ್ ಥರ್ಡ್ನ ತಲೆಯಾಗಿಂದ ತೆಗೆದಾಕ್ರಿ. ನಿಮ್ಮ ಸ್ಟೋರಿ ಏನು ಎಕ್ಸ್ಪೆಕ್ಟ್ ಮಾಡ್ದತ್ತಲ್ಲ ಅದ್ರ ಪ್ರಕಾರ ಶೂಟ್ ಮಾಡಿರಿ. ಆವಾಗ ನಿಮ್ಮ ಫೋಟೋಸ್ ಆಗಲಿ ವಿಡಿಯೋ ಆಗಲಿ ನೆಕ್ಸ್ಟ್ ಲೆವೆಲಿಗೆ ಬರ್ತಾವೆ. ಸೊ ಇನ್ನು ನೆಕ್ಸ್ಟ್ ಬರೋದು ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಇತ್ತಂದ್ರೆ ಭಾರಿ ಚಲೋ ಫೋಟೋಸ್ ಬರುತ್ತೆ, ಭಾರಿ ವಿಡಿಯೋ ಬರುತ್ತೆ ಅಂಥೇಳಿ. ಇದ್ರ ಬಗ್ಗೆ ಒಂದಿಷ್ಟು ಜನ ಅಗ್ರಿ ಆಗ್ತಾರೆ, ಒಂದಿಷ್ಟು ಜನ ಅಗ್ರಿ ಆಗಂಗಿಲ್ಲ. ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತಲೂ ಅನ್ನಿಸ್ಬೋದು. ಚಲೋ ಕ್ಯಾಮ್ರಾ ತೊಗೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ನಮ್ಮ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಚಲೋ ಕ್ಯಾಮ್ರಾ ಇರ್ಲಿಕ್ಕಂದ್ರೆ ನಮ್ಮ ಕ್ವಾಲಿಟಿ ಅಷ್ಟೇ ಇರುತ್ತೆ ಅಂತೇಳಿ ಅಲ್ಲ. ಕ್ವಾಲಿಟಿ ಇನ್ ದ ಸೆನ್ಸ್ ನಾನು ಯಾವ ಥರ ಮಾತಾಡತ್ತೀನಿ ಅಂದ್ರೆ ರೆಸೊಲ್ಯೂಷನ್ ಅಲ್ರಿ. ಈಗ 1080p ಇಂದ 4K ಇಂದ 8K ಈ ರೆಸೊಲ್ಯೂಷನ್ ಬಗ್ಗೆ ಅಂದರೆ ಈ ಕ್ವಾಲಿಟಿ ಬಗ್ಗೆ ಮಾತಾಡತ್ತಿಲ್ಲ ನಾನು, ಕ್ವಾಲಿಟಿ ಆಫ್ ವರ್ಕ್ ಬಗ್ಗೆ ಮಾತಾಡತ್ತೀನಿ. ಈಗ ನಮ್ಗೆ ಹೊಸ ಕ್ಯಾಮ್ರಾ ತೊಗೊಂಡಿದ ತಕ್ಷಣ ನಮ್ಗೆ ಚಲೋ ಔಟ್ಪುಟ್ ಬರುತ್ತಂತೇಳಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಕ್ವಾಲಿಟಿ ವೈಸ್ ಅಂದರೆ ರೆಸೊಲ್ಯೂಷನ್ ವೈಸ್ ನಮ್ಗೆ ಚಲೋ ಸಿಗ್ಬೋದು. ಇವಾಗ ಮುಂಚೆ ನಾನು 24 ಮೆಗಾಪಿಕ್ಸಲ್ ಇದ್ದಿದ್ದು ಕ್ಯಾಮ್ರಾ ಯೂಸ್ ಮಾಡ್ತಿದ್ದೆ. ಈಗ ಸಡನ್ಲಿ ನಾನು 50 ಮೆಗಾಪಿಕ್ಸಲ್ ಹೋದ್ನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಡಬಲ್ ರೆಸೊಲ್ಯೂಷನ್ ಡಬಲ್ ಆಗುತ್ತೆ. ಬಟ್ ಕ್ವಾಲಿಟಿ ಇನ್ನೂ ಒಂದು ಕ್ಲಿಯರ್ ಸಿಂಪಲ್ ಎಕ್ಸಾಂಪಲ್ದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಈಗ ನಾನು ಬಿಡ್ರಿ, ನಾನು ಒಬ್ಬ ಪ್ರೊಫೆಷ್ನಲ್ ಫೋಟೋಗ್ರಾಫರ್. ಈಗ ನಾನು ಯಾರೋ ಒಬ್ಬರಿಗೆ ನನ್ನ ಫ್ರೆಂಡಿಗೆ ಕರೆದೆ. ಈಗ ಕರೆದ ತಕ್ಷಣ ಈಗ ನನ್ನ ಹತ್ರ A1 ಐತೆ, ಫ್ಲ್ಯಾಗ್ಶಿಪ್ ಮಾಡೆಲ್. ಇದನ್ನು ಅವ್ರ ಕೈಯಾಗ ಕೊಡ್ತೀನಿ. ನಾನು ಕೊಟ್ಟ ತಕ್ಷಣ ಇದ್ರಾಗ ನಾನು ಪ್ರೊಫೆಷ್ನಲಾಗಿ ಫ್ಲ್ಯಾಶಸ್ ಎಲ್ಲ ಯೂಸ್ ಮಾಡಿಕೊಂಡು ಒಂದು 10 ಲೈಟ್ ಸೆಟಪ್ ಒಳಗಡೆ ಶೂಟ್ ಮಾಡಿ ತೋರಿಸಂತೀನಿ. ಆಗುತ್ತೆ ಅವರಿಗೆ? ಈ ಥರ ಕ್ವಾಲಿಟಿ ಬಗ್ಗೆ ನಾನು ಮಾತಾಡತ್ತೀನಿ. ಆದರೆ ಇಲ್ಲಿ ಮ್ಯಾಟ್ರ್ ಆಗೋದೇನು ಹೇಳ್ರಿ, ನಿಮ್ಮ ಸ್ಕಿಲ್ ಸೆಟ್. ಇವಾಗ ಅಪರ್ಚರ್ ಅಂದ್ರೆ ಏನು, ಶಟರ್ ಅಂದ್ರೆ ಏನು, ISO ಅಂದ್ರೆ ಏನು ಅಂತೇಳಿ ನಿಮ್ಗೆ ಪರ್ಟಿಕ್ಯುಲರಾಗಿ ಗೊತ್ತಿತ್ತಪ್ಪ ಅಂತಂದ್ರೆ, ಲೈಟಿಂಗ್ ಸೆನ್ಸ್ ನಿಮ್ಗೆ ಇತ್ತಪ್ಪ ಅಂತಂದ್ರೆ, ಯಾವ ಸಿಚುವೇಶನ್ಸ್ ಒಳಗಡೆ ಯಾವ ಥರ ಶೂಟ್ ಮಾಡಬೇಕನ್ನೋ ಕೆಪಾಸಿಟಿ ನಿಮ್ಮ ಹತ್ರ ಇತ್ತಪ್ಪ ಅಂತಂದ್ರೆ ಯಾವ ಕ್ಯಾಮ್ರಾ ಕೊಟ್ಟರು ನೀವು ಶೂಟ್ ಮಾಡ್ತೀರಿ. ನಾನು ಈ ಥರ ಕ್ವಾಲಿಟಿ ಬಗ್ಗೆ ಮಾತಾಡತ್ತಿದ್ದು ರೆಸೊಲ್ಯೂಷನ್ ಅಲ್ಲ. ಇದನ್ನು ತಲೆಯಿಂದ ತೆಗೆದು ಹಾಕ್ರಿ. ನಾವು ಚಲೋ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ತೊಗೊಂಡ ತಕ್ಷಣ ನಮ್ಮ ಔಟ್ಪುಟ್ ಅಂದರೆ ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಸಡನ್ನಾಗಿ ಜಾಸ್ತಿ ಆಗುತ್ತೆ ಅಂದ್ರೆ ನಂಬಕ್ಕಾಗಂಗಿಲ್ಲ. ಅದಕ್ಕೆ ನಾವು ನಮ್ಮ ಸ್ಕಿಲ್ ಸೆಟ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಸಲುವಾಗಿ ತಲೆಯಾಗಿಟ್ಕೋರಿ, ಗಿಯರ್ಸ್ ಯಾವಾಗಲೂ ಆ್ಯಂಪ್ಲಿಫೈ ಆಗುತ್ತೆ ಬಟ್ ಕ್ರಿಯೇಟ್ ಮಾಡೋಂಗಿಲ್ಲ. ಅದಕ್ಕೆ ಲೈಟ್ ಅರ್ಥ ಮಾಡ್ಕೋಬೇಕು, ಸಿಚುವೇಶನ್ನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಿರ್ಬೇಕು ಆ್ಯಂಡ್ ಎಮೋಷನ್ಸ್ನ ಕ್ಯಾಪ್ಚರ್ ಮಾಡಬೇಕು. ಸೋಷಿಯಲ್ ಮೀಡಿಯಾದಾಗ ರೂಲ್ಸ್ ಭಾಳ ಜಲ್ದಿನ ಸ್ಪ್ರೆಡ್ ಆಗ್ತಾವೆ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಸ್ಲೋ ಆಗುತ್ತೆ. ಅದಕ್ಕೆ ನೀವು ಬ್ಲೈಂಡಾಗಿ ಎಲ್ಲನೂ ಫಾಲೋ ಮಾಡೋಕ್ಕೆ ಹೋಗಬೇಡ್ರಿ. ಥಿಂಕ್ ಮಾಡಿರಿ, ಟೆಸ್ಟ್ ಮಾಡಿರಿ, ಎಕ್ಸ್ಪೆರಿಮೆಂಟ್ ಮಾಡಿರಿ. ಆವಾಗ ಔಟ್ಪುಟ್ ಕರೆಕ್ಟಾಗೇ ಬರುತ್ತೆ. ಫೋಟೋಗ್ರಫಿ ಈಸ್ ನಾಟ್ ಅಬೌಟ್ ಫಾಲೋಯಿಂಗ್ ದ ಮಿತ್ಸ್, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈಟ್ಸ್ ಆ್ಯಂಡ್ ಮೇಕಿಂಗ್ ಸ್ಮಾರ್ಟ್ ಡಿಸಿಷನ್ಸ್. ಸೊ ಅದ್ರ ಸಲುವಾಗಿ ಮಿತ್ಸನ್ನು ಬ್ರೇಕ್ ಮಾಡಿರಿ, ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋರಿ. ಅವಾಗ ನೀವು ತೆಗ್ದಿದ್ದಂಥ ಪ್ರತಿಯೊಂದು ಫೋಟೋಸ್ನೂ ಅಲ್ಟಿಮೇಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರು ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫೋಟೋಗ್ರಾಫರ್ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿರಿ. ನೀವು ಮಾಡೋ ಈ ಒಂದು ಸಣ್ಣ ಆ್ಯಕ್ಷನಿಂದ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆಲ್ಲ ಭಾಳ ಒಂಥರ ಮೋಟಿವೇಶನ್ ಸಿಗುತ್ತೆ. ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.